ಪಪ್ಪ ಏನ್ ಸಾರ್ ಹೇಗಿದ್ದೀರಾ? ತುಂಬಾ ಖುಷಿಯಾಗಿರ್ಬೇಕು. ಸುಮಾ ಮನೆಗೆ ಹೋಗಿದ್ದೆ, ನಿಶ್ಚಿತಾರ್ಥ ವಿಷಯ ಗೊತ್ತಾಯ್ತು. ಅಡ್ವಾನ್ಸ್ ಆಗಿ ಸ್ವೀಟ್ ತಂದಿದ್ದೀನಿ, ತಗೊಳ್ಳಿ. ಏ ಯಾಕೋ? ಯಾಕೆ? ಓಹ್ ಆಮೇಲೋ. ಹೌದು, ಅದೇನೋ ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ತಮಾಷೆ ಮಾಡಿದ್ಯಂತೆ. ಏಯ್ ಫೋಲ್, ಹೀಗೆಲ್ಲ ತಮಾಷೆ ಮಾಡ್ಬೋದೇನೋ? ತಮಾಷೆಗಲ್ಲ, ನಿಜವಾಗ್ಲೂ ಹೇಳ್ದೆ. ಲೇ 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 ಏನೋ ಹೇಳ್ತಾ ಇದ್ಯಾ? ನನಗ್ ಕೋಪ ಬಂದ್ರೆ ಬೈದ್ ಬಿಡ್ತೀನಿ, ಬಾಯಿಗೆ ಬಂದಾಗ ಬೈದ್ ಬಿಡ್ತೀನಿ, ಸಿಕ್ಕಾಪಟ್ಟೆ ಎದ್ವಾ ಬೈದ್ ಬಿಡ್ತೀನಿ. ನೋ, ಇಲ್ಲ ಇಲ್ಲ, ಇಲ್ಲಿ ನೋಡು, ಕಾಲಿಂದ ಕಳಿಸ್ಕೊಂಡು ಏನು ಸೆಣ್ಸ್ಕೊಂಡು ಹೊಡಿತೀನಿ, ಅರ್ಧ ಡಜನ್. ಹೊಡಿಯೋ ಹೊಡಿ. ಲೇ 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 ನಿನ್ಗೆ ನಾಚಿಕೆ ಗೀಚಿಕೆ ಆಗಲ್ವೇನೋ? ಅಲ್ಲ, ಇದನ್ನ ಕಳ್ಸ್ಕೊಂಡು ಹೊಡಿತೀನಿ ಅಂತ ಹೇಳ್ತಾ ಇದ್ದೀನಿ, ಸ್ವಲ್ಪ ಸುಮ್ಮನೆ ಕೂತಿದ್ಯಲ್ಲ. ನಿನ್ಗೇನ್ ಹುಚ್ಚಿಗೆ ಹಿಡ್ದಿದ್ಯಾ? ಹಾಗಾದ್ರೂ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಮು, ಅವಳ ಭವಿಷ್ಯಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲೇ ಅವಳು ವಿಧವೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಹೇಳಿದೆ ಕಣು. ಏನ್ ಮಾತಾಡ್ತಾ ಇದ್ಯೋ? ಕಮು, ನಿನ್ನ ಹತ್ರನು ನನ್ನ ಕಾಯಿಲೆ ವಿಷಯ ಮುಚ್ಚಿಟ್ಬಿಟ್ಟೆ ಕಣು. ಅದಕ್ಕೋಸ್ಕರ ನನ್ನ ಕ್ಷಮಿಸ್ಬಿಡೋ. ಈಗ ನನ್ನ ಪರಿಸ್ಥಿತಿ ಆಯುಸ್ ಗಟ್ಟಿ ಇದ್ರೆ 10 ವರ್ಷನೂ ಇರಬಹುದು, ಇಲ್ದೆ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಪ್ರಾಣ ಹೋಗ್ಬೋದು. ಪ್ಲೀಸ್ ಹಾಗೆ ಹೇಳ್ಬೇಡ್ವೋ. ಹೇಳ್ದೆ ಹೋದ್ರು ನಿಜ ನಿಜಾನೇ ತಾನೆ. ದೊಡ್ಡ ಡಾಕ್ಟರ್ ಹೇಳಿದ್ದು ಅದನ್ನೇ. ಅದಕ್ಕೆ ಸುಮಾಗ ಹಾಗೆ ಹೇಳ್ದೆ, ನನ್ನಿಂದ ಅವಳು ಬಾಳಿ ಯಾಕೆ ಹಾಳಾಗ್ಬೇಕು ಅಂತ. ಚಂದ್ರು, ಯು ಆರ್ ಗ್ರೇಟ್, ವೆರಿ ಗ್ರೇಟ್. ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡು ಅನ್ಯಾಯವಾಗಿ ಬೈದ್ಬಿಟ್ಟೆ ನೋಡ. ಈಗ ನಿನ್ ಕಾಲಿನ ತಗೊಂಡು ನನಗೆ ಎಣಿಸ್ಕೊಂಡು ಹೊಡಿಯೋ 2 ಡಜನ್. ಕಮೋ, ನನಗೊಂದು ಉಪಕಾರ ಮಾಡ್ತೀಯೇನೋ? ಹೇಗಾದ್ರೂ ಮಾಡಿ ಸುಮ್ಮ ನನ್ನ ಮರೆಯೋ ಹಾಗೆ ಮಾಡೋ. ಅವಳು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಕಣೋ. ನಿನ್ನ ಆತ್ಮ ಪರಮಾತ್ಮನ್ ಸೇರೋಕ್ ಮುಂಚೆನೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲೋ. ಯು ಶಟ್ ಅಪ್. ನೋಡೋ, ನಿನ್ನಂತವ್ರನ್ನ ಯಮಧರ್ಮರಾಯ ಇಷ್ಟ ಬೇಗ ಮೇಲಕ್ಕೆ ಕರ್ಕೊಂಡು ಹೋಗಲ್ಲ ಕಣೋ. ಅಕಸ್ಮಾತ್ ಅವನ್ ದೂತರು ವಾರೆಂಟ್ ಕೊಟ್ಟು ನಿನ್ನನ್ನ ಕರ್ಕೊಂಡು ಹೋದ್ರು, ಆಗ ಯಮಧರ್ಮರಾಯ ಏ ಫೂಲ್ಸ್, ಲಾಯರ್ ಚಂದ್ರಶೇಖರ್ನ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರೆ, ಡಾಕ್ಟರ್ ಚಂದ್ರಶೇಖರ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿ ನಿನ್ನ ವಾಪಸ್ ಕಳಿಸ್ಬಿಡ್ತಾರೆ, ಗೊತ್ತಾ? ಕಾಮು, ನಿನ್ ಮಾತು ಕೇಳಿ ನಗಬೇಕು, ಅಳ್ಬೇಕು. ಚಂದ್ರು 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 ಸಮಾಧಾನ ಮಾಡ್ಕೊಳ್ಳೋ. ಚಂದ್ರು ಚಂದ್ರು ಸುಮಾ, ದೀಪ ಹೊತ್ತಿಸ್ದ್ಯೋ? ಇನ್ನು ಅರ್ಧ ಗಂಟೆನಲ್ಲಿ ಪುರೋಹಿತರು ಬಂದ್ಬಿಡ್ತಾರೆ. ಅಲ್ಲ, ಇವ್ರು ಯಾರು ಬರ್ಲೇ ಇಲ್ವಲ್ಲ ಇನ್ನು? ಬಂದ್ಬಿಡ್ತಾರಪ್ಪ, ಹೊತ್ತಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಸರಿ ಸರಿ. ಅಲ್ಲ, ಈ ಕಾಮೇಶ ಅವನ್ ಹೆಂಡತಿನೂ ಕರ್ಕೊಂಡ್ ಬರ್ತೀನಿ ತಂದ. ಅವನೇ ತಾನೇ ಗಂಡಿನ ಕಡಿಯೋನು. ಎಲ್ರು ಜೊತೆಲೆ ಬಂದ್ಬಿಡ್ತಾರಪ್ಪ. ಸುಮಾ, ಪುರೋಹಿತರು ಹೇಳಿದ್ದಾರೆ, ನಿಶ್ಚಿತಾರ್ಥದ ಮುಹೂರ್ತಾನು ಮದುವೆ ಮುಹೂರ್ತಾನು ಸಾಧಿಸ್ಬಿಟ್ರೆ ನಿನ್ನ ಅದೃಷ್ಟಕ್ಕೆ ಸಮಾನವೇ ಇಲ್ವಂತೆ. ಇನ್ನು ಅದಕ್ಕಿಂತ ಹೆಚ್ಚಿಗೆ ನನಗೆ ಏನ್ ತಾನೇ ಬೇಕಮ್ಮ. ಎಲ್ಲ ನಿಮ್ಮ ಆಶೀರ್ವಾದ. ಓ ಕಾಮೇಶ್. ಕಾಮೇಶ್ ಬಂದ್ರಾ ಅಪ್ಪ? ಏನ್ ಕಾಮೇಶ್ ಒಬ್ರೆ? ನಿಮ್ ಶ್ರೀಮತಿಯಲ್ಲಿ? ಚಂದ್ರು ಎಲ್ಲಿ? ಓಹೋ, ಅಡ್ವಾನ್ಸ್ ನೀವು ಬಂದಿದಿರೋ? ಆಮೇಲೆ ಬರ್ತಾರೋ ಅವರು? ಇಲ್ಲ ಇಲ್ಲ, ಚಂದ್ರು ಬರೋದಿಲ್ಲ. ಬರೋದಿಲ್ಲ? ಏನ್ ಹೇಳ್ತಾ ಇದೀರಿ? ಯಾಕೆ ಬರೋದಿಲ್ಲ? ಬರೋದಕ್ಕೆ ಅವನೇ ಇಲ್ಲ.
ಕಮೇಶ್, ಏನ್ ಏನ್ ಹೇಳ್ತಿದ್ದೀರಾ ನೀವು? ಹೌದು ಸುಮಾ, ಈ ಸುದ್ದಿ ತರೋದಕ್ ಬದಲಾಗಿ ನಾನು ಕಾಮೇಶ್ ಅಂದ್ರೆ ಚಂದ್ರು. ಇನ್ ಚಂದ್ರನ್ ಮರ್ತ್ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಮದುವೆಗೆ ಒಪ್ಕೊಂಡಿದ್ರಲ್ಲ, ಈಗ ಹೀಗೆ ಮೋಸ ಮಾಡಬಹುದಾ? ಇಲ್ಲ ಸರ್, ಅವನ್ ಮೋಸ ಮಾಡಿಲ್ಲ ಸರ್. ಇದು ಮೋಸ ಅಲ್ಲದೆ ಮತ್ತಿನ್ನೇನು? ನಿಜವಾದ ವಿಷಯ ಏನು ಅಂತ ಹೇಳ್ತೀನಿ ಸುಮಾ. ಚಂದ್ರು ನಿನ್ ಜೊತೆಲಿ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಸುಳ್ಳಲ್ಲ ಸುಮಾ, ದೇವರ ಹಣೆಗೂ ನಿಜ ಸುಮಾ. ಅದಕ್ಕೆ ಕಾರಣ ಏನ್ ಗೊತ್ತಾ? ಚಂದ್ರುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಡಾಕ್ಟರ್ ತೋರಿಸಿದ್ದಕ್ಕೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳ್ಬಿಟ್ರು ಸುಮಾ. ಅದಕ್ಕೆ ತನ್ನಿಂದ ನಿನ್ನ ಬಾಳು ಹಾಳಾಗಬಾರ್ದು ಅಂತ ಈ ಕುಂಕುಮದ ಭರಣಿ ನಿನಗ್ ಕೊಡೋದಕ್ಕೆ ಹೇಳಿ ತನ್ನ ಕೊನೆ ಆಸೆ ಏನು ಅಂತ ಹೇಳ್ದ ಗೊತ್ತಾ? ರಮೇಶ, ಕೊನೆಯ ಆಸೆ ನೆರವೇರಿಸ್ಬಿಡೋ. ನಾ ಸುಮಗೆ ಮೋಸ ಮಾಡಿಲ್ಲ. ನನ್ನ ಪರಿಸ್ಥಿತಿ ಈ ತರ ಮನಸ್ತು ಅಂತ ಅವಳಿಗೆ ಹೇಳ್ಬಿಡು. ಈ ಕುಂಕುಮ ಅವಳು ಕೊಟ್ಟು ಇದರಲ್ಲಿರೋ ಕುಂಕುಮನ ಹಣೆಗೆ ಹಚ್ಕೊಂಡು ಬೇರೆ ಯಾರು ಮದುವೆ ಮಾಡಿಕೊಂಡು ಸಂತೋಷವಾಗಿ ಇರಬೇಕು ಅಂತ ಹೇಳು. ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಈ ಕೊನೆ ಆಸೆ ನೆರವೇರಿಸ್ಬಿಡು. For more updates, like, comment, subscribe to our channel.